ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಪುಸ್ತಕ ಪ್ರೇಮಿಗಳಿಗೆ ಇವತ್ತು ಒಂದೊಳ್ಳೆ ಪುಸ್ತಕದ ಕುರಿತು ಮಾತನಾಡೋಣ ಬನ್ನಿ. ಹಾಗೆ ನನ್ನ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ಕಿವಿಗಳಿಗೆ ಹೆಡ್ಫೋನ್ ಹಾಕ್ಕೊಂಡು ಈ ಆಡಿಯೋ ಕೇಳಿ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಎಂಬ ಈ ಪ್ರಸಿದ್ಧ ಪುಸ್ತಕದಲ್ಲಿ ರಾಬರ್ಟ್ ಟಿ ಕಿಯೋಸಾಕಿ ತನ್ನ ಜೀವನದ ಅನುಭವಗಳ ಮೂಲಕ ಹಣದ ಬಗ್ಗೆ ಸಂಪೂರ್ಣವಾಗಿ ವಿಭಿನ್ನ ದೃಷ್ಟಿಕೋನವನ್ನು ನಮಗೆ ನೀಡುತ್ತಾನೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಜೀವನದಲ್ಲಿ ಹಣವನ್ನು ಹೇಗೆ ನೋಡಬೇಕು, ಹೇಗೆ ಗಳಿಸಬೇಕು ಮತ್ತು ಮುಖ್ಯವಾಗಿ ಹೇಗೆ ನಮ್ಮಿಗಾಗಿ ಹಣವನ್ನು ಕೆಲಸ ಮಾಡಿಸಬೇಕು ಎಂಬುದನ್ನು ಕಲಿಸುವ ಪ್ರಯಾಣ. ಈ ಕಥೆಯ ಕೇಂದ್ರದಲ್ಲಿ ರಾಬರ್ಟ್ ಎಂಬ ಬಾಲಕನ ಜೀವನವಿದೆ. ಅವನಿಗೆ 2 ತಂದೆಗಳಂತೆ ಇರುವ ವ್ಯಕ್ತಿಗಳಿದ್ದಾರೆ. ಒಬ್ಬನು ಅವನ ನಿಜವಾದ ತಂದೆ, ತುಂಬಾ ಓದಿದ್ದ, ಉತ್ತಮ ಪದವಿಗಳನ್ನು ಪಡೆದ, ಸರ್ಕಾರಿ ಉದ್ಯೋಗದಲ್ಲಿದ್ದ ವ್ಯಕ್ತಿ. ಆದರೆ ಅವನು ಹಣದ ವಿಚಾರದಲ್ಲಿ ಸದಾ ಕಷ್ಟಪಡುವವನಾಗಿದ್ದ. ಇನ್ನೊಬ್ಬನು ಅವನ ಸ್ನೇಹಿತ ಮೈಕ್ನ ತಂದೆ. ಓದಿನಲ್ಲಿ ಹೆಚ್ಚು ಮುಂದೆ ಹೋಗದಿದ್ದರೂ ಜೀವನದಲ್ಲಿ ಬಹಳ ಯಶಸ್ವಿಯಾದ ವ್ಯವಹಾರಸ್ಥ. ಈ ಇಬ್ಬರನ್ನೇ ರಾಬರ್ಟ್ ಪುವರ್ ಡ್ಯಾಡ್ ಮತ್ತು ರಿಚ್ ಡ್ಯಾಡ್ ಎಂದು ಕರೆಯುತ್ತಾನೆ. ರಾಬರ್ಟ್ ತನ್ನ ಬಾಲ್ಯದಲ್ಲಿ ಹಣವನ್ನು ಗಳಿಸಬೇಕು ಎಂದು ಬಯಸುತ್ತಾನೆ. ಆದರೆ ಹೇಗೆ ಎಂಬುದು ಅವನಿಗೆ ತಿಳಿದಿರುವುದಿಲ್ಲ. ಅವನು ತನ್ನ ಸ್ನೇಹಿತ ಮೈಕ್ ಜೊತೆ ಸೇರಿ ಹಣ ಸಂಪಾದಿಸುವ ಪ್ರಯತ್ನ ಮಾಡುತ್ತಾನೆ. ಅವರು ಮೊದಲಿಗೆ ಚಿಕ್ಕ ಪ್ರಯೋಗ ಮಾಡುತ್ತಾರೆ, ಪೇಸ್ಟ್ ಮಾಡಿ ನಕಲಿ ನಾಣ್ಯಗಳನ್ನು ತಯಾರಿಸುವ ಪ್ರಯತ್ನ. ಆದರೆ ಅದು ವಿಫಲವಾಗುತ್ತದೆ. ಆಗ ಮೈಕ್ ತನ್ನ ತಂದೆ ಬಳಿ ಹೋಗಿ ಕೇಳೋಣ ಎಂದು ಸಲಹೆ ಕೊಡುತ್ತಾನೆ. ಇದೇ ರಾಬರ್ಟ್ ಜೀವನವನ್ನು ಬದಲಾಯಿಸುವ ತಿರುವಾಗುತ್ತದೆ. ರಿಚ್ ಡ್ಯಾಡ್ ಅವರ ಬಳಿ ಅವರು ನಮಗೆ ಹಣ ಗಳಿಸುವುದು ಕಲಿಸಿ ಎಂದು ಕೇಳಿದಾಗ ಅವರು ತಕ್ಷಣ ಪಾಠ ಹೇಳುವುದಿಲ್ಲ. ಬದಲಾಗಿ ಅವರಿಗೆ ತುಂಬಾ ಕಡಿಮೆ ಸಂಬಳಕ್ಕೆ ಕೆಲಸ ಕೊಡುತ್ತಾರೆ. ಪ್ರತಿ ಗಂಟೆಗೆ ಕೇವಲ 10 ಸೆಂಟ್ಸ್. ರಾಬರ್ಟ್ ಇದರಿಂದ ತುಂಬಾ ಅಸಮಾಧಾನಗೊಳ್ಳುತ್ತಾನೆ. ಅವನು ಕೋಪದಿಂದ ಇಷ್ಟು ಕಡಿಮೆ ಸಂಬಳಕ್ಕೆ ನಾನು ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ರಿಚ್ ಡ್ಯಾಡ್ ನಗುತ್ತಾ ಹೇಳುತ್ತಾರೆ, ಇದೇ ನಿನ್ನ ಮೊದಲ ಪಾಠ. ನೀನು ಹಣಕ್ಕಾಗಿ ಕೆಲಸ ಮಾಡುತ್ತಿದ್ದೀಯಾ, ಆದರೆ ಶ್ರೀಮಂತರಿಗೆ ಹಣವೇ ಕೆಲಸ ಮಾಡುತ್ತದೆ. ಈ ಒಂದು ವಾಕ್ಯ ರಾಬರ್ಟ್ ಮನಸ್ಸಿನಲ್ಲಿ ಗಾಢವಾಗಿ ನೆಲೆಯೂರುತ್ತದೆ. ಅವನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಬಡವರು ಮತ್ತು ಮಧ್ಯಮ ವರ್ಗದವರು ತಮ್ಮ ಜೀವನವಿಡೀ ಹಣಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಶ್ರೀಮಂತರು ದೃಷ್ಟಿಕೋನಗಳನ್ನು ಬಳಸುತ್ತಾರೆ. ಈ ಆಲೋಚನೆಯೇ ಈ ಪುಸ್ತಕದ ಕೇಂದ್ರಬಿಂದು. ಪುವರ್ ಡ್ಯಾಡ್ ಯಾವಾಗಲೂ ರಾಬರ್ಟ್ಗೆ ಹೇಳುತ್ತಿದ್ದ, ಚೆನ್ನಾಗಿ ಓದಿ, ಒಳ್ಳೆಯ ಕೆಲಸ ಪಡೆ, ಸುರಕ್ಷಿತ ಜೀವನ ನಡೆಸು. ಅವನ ದೃಷ್ಟಿಯಲ್ಲಿ ಕೆಲಸವೇ ಜೀವನದ ಗುರಿ. ಆದರೆ ರಿಚ್ ಡ್ಯಾಡ್ ಹೇಳುತ್ತಿದ್ದ, ಕೆಲಸ ಮಾಡುವುದು ತಪ್ಪಲ್ಲ, ಆದರೆ ಕೆಲಸಕ್ಕಾಗಿ ಬದುಕಬೇಡ. ಹಣವನ್ನು ಅರ್ಥಮಾಡಿಕೊಳ್ಳು, ಹೂಡಿಕೆ ಮಾಡು, ನಿನ್ನದೇ ವ್ಯವಹಾರವನ್ನು ನಿರ್ಮಿಸು. ಈ 2 ವಿರುದ್ಧ ದೃಷ್ಟಿಕೋನಗಳು ರಾಬರ್ಟ್ ಮನಸ್ಸಿನಲ್ಲಿ ಯೋಚನೆಗೆ ದಾರಿ ಮಾಡಿಕೊಡುತ್ತವೆ. ಹಣದ ಬಗ್ಗೆ ರಿಚ್ ಡ್ಯಾಡ್ ನೀಡುವ ಅತ್ಯಂತ ಪ್ರಮುಖ ಪಾಠಗಳಲ್ಲಿ ಒಂದು ಆಸೆಟ್ಸ್ ಮತ್ತು ಲಯಬಿಲಿಟೀಸ್ ಎಂಬ ವ್ಯತ್ಯಾಸ. ಅವನು ತುಂಬಾ ಸರಳವಾಗಿ ಹೇಳುತ್ತಾನೆ, ಆಸ್ತಿ ಎಂದರೆ ನಿನಗೆ ಹಣ ತರುವುದು, ಹೊಣೆಗಾರಿಕೆ ಎಂದರೆ ನಿನ್ನಿಂದ ಹಣ ತೆಗೆದುಕೊಳ್ಳುವುದು. ಸಾಮಾನ್ಯವಾಗಿ ಜನರು ದೊಡ್ಡ ಮನೆ, ಕಾರು, ದುಬಾರಿ ವಸ್ತುಗಳನ್ನು ಆಸ್ತಿ ಎಂದು ಭಾವಿಸುತ್ತಾರೆ. ಆದರೆ ಅವುಗಳಿಂದ ಹಣ ಹೊರಹೋಗುತ್ತಿದ್ದರೆ ಅವು ಲಯಬಿಲಿಟಿ ಆಗುತ್ತವೆ. ಇದು ಜನರು ಮಾಡುವ ದೊಡ್ಡ ತಪ್ಪು ಎಂದು ರಿಚ್ ಡ್ಯಾಡ್ ವಿವರಿಸುತ್ತಾನೆ. ಈ ವಿಚಾರವನ್ನು ಅರಿತಾಗ ರಾಬರ್ಟ್ಗೆ ಹಣದ ಜಗತ್ತು ಸಂಪೂರ್ಣವಾಗಿ ಹೊಸದಾಗಿ ಕಾಣುತ್ತದೆ. ಹೆಚ್ಚಿನ ಜನರ ಜೀವನ ರ್ಯಾಟ್ ರೇಸ್ ಎನ್ನುವ ಒಂದು ಚಕ್ರದಲ್ಲಿ ಸಿಲುಕಿರುತ್ತದೆ. ಓದು, ಕೆಲಸ, ಸಂಬಳ, ಸಾಲ, ಮತ್ತೆ ಕೆಲಸ, ಹೀಗೆ ಜೀವನ ಸಾಗುತ್ತದೆ. ಸಂಬಳ ಹೆಚ್ಚಾದಂತೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಇದರಿಂದ ಹೊರಬರುವ ದಾರಿಯೆಂದರೆ ಆಸ್ತಿ ನಿರ್ಮಾಣ ಮಾಡುವುದು. ಪ್ಯಾಸಿವ್ ಇನ್ಕಮ್ ಅಂದರೆ ನಾವು ಕೆಲಸ ಮಾಡದೇ ಇದ್ದರೂ ಹಣ ಬರುತ್ತಿರುವ ಸ್ಥಿತಿ, ಇದನ್ನೇ ಗುರಿಯಾಗಿ ಇಡಬೇಕು ಎಂದು ರಿಚ್ ಡ್ಯಾಡ್ ಹೇಳುತ್ತಾರೆ. ರಾಬರ್ಟ್ ಯುವಕನಾಗುವ ಸಮಯದಲ್ಲಿ ಅವನು ಒಂದು ಮುಖ್ಯ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ನಾನು ಸಂಬಳಕ್ಕಾಗಿ ಕೆಲಸ ಮಾಡುವುದಿಲ್ಲ, ಕಲಿಯಲು ಕೆಲಸ ಮಾಡುತ್ತೇನೆ. ಈ ನಿರ್ಧಾರ ಅವನ ಜೀವನವನ್ನು ಬದಲಾಯಿಸುತ್ತದೆ. ಅವನು ಸೇಲ್ಸ್ ಕಲಿಯುತ್ತಾನೆ, ಜನರ ಜೊತೆ ಮಾತನಾಡುವುದು ಕಲಿಯುತ್ತಾನೆ, ವ್ಯವಹಾರ ಹೇಗೆ ನಡೆಸಬೇಕು ಎಂಬುದನ್ನು ಕಲಿಯುತ್ತಾನೆ. ಇವೆಲ್ಲವೂ ಅವನಿಗೆ ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುವ ಅನುಭವವನ್ನು ನೀಡುತ್ತವೆ. ಹಣದ ಜಗತ್ತಿನಲ್ಲಿ ಯಶಸ್ವಿಯಾಗಲು ಕೇವಲ ಓದು ಸಾಕಾಗುವುದಿಲ್ಲ ಎಂಬುದು ಈ ಪುಸ್ತಕದ ಮತ್ತೊಂದು ಮಹತ್ವದ ಸಂದೇಶ. ಶಾಲೆಗಳು ನಮ್ಮನ್ನು ಒಳ್ಳೆಯ ಉದ್ಯೋಗಿಗಳಿಗೆ ತಯಾರಿಸುತ್ತವೆ, ಆದರೆ ಉದ್ಯಮಿಗಳಿಗೆ ತಯಾರಿಸುವುದಿಲ್ಲ. ತೆರಿಗೆ ಹೇಗೆ ಕೆಲಸ ಮಾಡುತ್ತದೆ, ಕಂಪನಿಗಳು ಹೇಗೆ ಹಣ ಉಳಿಸುತ್ತವೆ, ಹೂಡಿಕೆ ಹೇಗೆ ಮಾಡಬೇಕು ಎಂಬುದನ್ನು ಯಾರೂ ಶಾಲೆಯಲ್ಲಿ ಕಲಿಸುವುದಿಲ್ಲ. ಇದನ್ನು ನಾವು ಸ್ವತಃ ಕಲಿಯಬೇಕು. ರಿಚ್ ಡ್ಯಾಡ್ ಇನ್ನೊಂದು ಮಹತ್ವದ ವಿಚಾರ ಹೇಳುತ್ತಾರೆ, ಭಯ ಮತ್ತು ಲೋಭ. ಜನರು ಹಣದಲ್ಲಿ ವಿಫಲರಾಗಲುಕ್ಕೆ ಮುಖ್ಯ ಕಾರಣ ಈ 2. ಹಣ ಕಳೆದುಕೊಳ್ಳುವ ಭಯದಿಂದ ಜನರು ಪ್ರಯತ್ನವೇ ಮಾಡುವುದಿಲ್ಲ. ಮತ್ತೊಂದೆಡೆ ಹೆಚ್ಚು ಹಣ ಬೇಕೆಂಬ ಲೋಭದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಈ 2ನ್ನೂ ನಿಯಂತ್ರಿಸಬೇಕು. ಹಣದ ಬುದ್ಧಿ ಅಥವಾ ಫೈನಾನ್ಷಿಯಲ್ ಐಕ್ಯೂ ಎಂಬುದು ಕೂಡ ಬಹಳ ಮುಖ್ಯ. ಹಣವನ್ನು ಗಳಿಸುವುದು ಒಂದು ಭಾಗ ಮಾತ್ರ, ಅದನ್ನು ಉಳಿಸುವುದು, ಹೆಚ್ಚಿಸುವುದು ಮತ್ತು ರಕ್ಷಿಸುವುದು ಇನ್ನೂ ಮುಖ್ಯ. ಇದಕ್ಕೆ ಅಕೌಂಟಿಂಗ್, ಇನ್ವೆಸ್ಟಿಂಗ್, ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್, ಲಾ ಇವೆಲ್ಲ ತಿಳಿದಿರಬೇಕು.
ಈ ಜ್ಞಾನವಿಲ್ಲದೆ ಹಣವನ್ನು ಸಂಪಾದಿಸಿದರೂ ಅದು ಉಳಿಯುವುದಿಲ್ಲ. ಕಥೆಯ ಮುಂದಿನ ಹಂತದಲ್ಲಿ ರಾಬರ್ಟ್ ತನ್ನ ಜೀವನದಲ್ಲಿ ರಿಚ್ ಡ್ಯಾಡ್ನ ಪಾಠಗಳನ್ನು ಅನುಸರಿಸಲು ಪ್ರಾರಂಭಿಸುತ್ತಾನೆ. ಅವನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುತ್ತಾನೆ, ಬಿಸ್ನೆಸ್ ಆರಂಭಿಸುತ್ತಾನೆ, ಸ್ಟಾಕ್ಸ್ನಲ್ಲಿ ಹಣ ಹಾಕುತ್ತಾನೆ. ನಿಧಾನವಾಗಿ ಅವನು ತನ್ನದೇ ಆದ ಆಸ್ತಿಗಳನ್ನು ನಿರ್ಮಿಸುತ್ತಾನೆ. ಅವನು ಕೆಲಸ ಮಾಡದೇ ಇದ್ದರೂ ಹಣ ಬರುತ್ತಿರುವ ಸ್ಥಿತಿಗೆ ತಲುಪುತ್ತಾನೆ. ಇದೇ ಆರ್ಥಿಕ ಸ್ವಾತಂತ್ರ್ಯ. ಪುವರ್ ಡ್ಯಾಡ್ ಮತ್ತು ರಿಚ್ ಡ್ಯಾಡ್ ಇಬ್ಬರ ಜೀವನಗಳು ಕೊನೆಯಲ್ಲಿ ಸ್ಪಷ್ಟವಾಗಿ ವಿಭಿನ್ನವಾಗುತ್ತವೆ. ಪುವರ್ ಡ್ಯಾಡ್ ಉತ್ತಮ ಶಿಕ್ಷಣ ಮತ್ತು ಕೆಲಸ ಇದ್ದರೂ ಹಣದ ಸಮಸ್ಯೆಗಳಿಂದ ಕಂಗೆಡುತ್ತಾನೆ. ರಿಚ್ ಡ್ಯಾಡ್ ಹವೆವರ್ ತನ್ನ ಜ್ಞಾನ ಮತ್ತು ಹೂಡಿಕೆಗಳಿಂದ ಶ್ರೀಮಂತನಾಗುತ್ತಾನೆ. ಈ ವ್ಯತ್ಯಾಸದ ಮೂಲ ಕಾರಣ ಅವರ ಯೋಚನೆಯ ವಿಧಾನ. ಈ ಕಥೆಯ ಮೂಲಕ ರಾಬರ್ಟ್ ನಮಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತಾನೆ. ನೀನು ಹೇಗೆ ಯೋಚಿಸುತ್ತೀಯೋ ಹಾಗೆ ನೀನು ಬದುಕುತ್ತೀಯ. ಹಣದ ಬಗ್ಗೆ ನಮ್ಮ ಮನಸ್ಸಿನ ದೃಷ್ಟಿಕೋನವೇ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಬಡತನ ಅಥವಾ ಶ್ರೀಮಂತಿಕೆ ಹೊರಗಿನ ಪರಿಸ್ಥಿತಿಗಳಿಂದ ಅಲ್ಲ, ಒಳಗಿನ ಆಲೋಚನೆಗಳಿಂದ ಬರುತ್ತವೆ. ಈ ಪುಸ್ತಕವನ್ನು ಓದಿದಾಗ ನಾವು ನಮ್ಮ ಜೀವನದ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೇವೆ. ನಾವು ಹಣಕ್ಕಾಗಿ ಕೆಲಸ ಮಾಡುತ್ತಿದ್ದೇವಾ ಅಥವಾ ಹಣವನ್ನು ಕೆಲಸ ಮಾಡಿಸುತ್ತಿದ್ದೇವಾ? ನಾವು ಆಸೆಟ್ಗಳನ್ನು ನಿರ್ಮಿಸುತ್ತಿದ್ದೇವಾ ಅಥವಾ ಲಯಬಿಲಿಟಿಗಳನ್ನು ಹೆಚ್ಚಿಸುತ್ತಿದ್ದೇವಾ? ನಾವು ರ್ಯಾಟ್ ರೇಸ್ನಲ್ಲಿ ಸಿಲುಕಿದ್ದೇವಾ ಅಥವಾ ಅದನಿಂದ ಹೊರಬರುವ ಪ್ರಯತ್ನ ಮಾಡುತ್ತಿದ್ದೇವಾ? ಇದು ಕೇವಲ ಕಥೆಯಲ್ಲ, ಒಂದು ಎಚ್ಚರಿಕೆ. ಇದು ನಮಗೆ ಹೇಳುತ್ತದೆ, ನಿನ್ನ ಜೀವನವನ್ನು ನೀನೇ ರೂಪಿಸಿಕೊಳ್ಳಬೇಕು. ಹಣದ ಬಗ್ಗೆ ಅರಿವು ಪಡೆದುಕೊಳ್ಳಿ, ಹೂಡಿಕೆ ಮಾಡಿ, ತಪ್ಪುಗಳಿಂದ ಕಲಿಯಿರಿ ಮತ್ತು ನಿಧಾನವಾಗಿ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಸಾಗಿರಿ. ಕೊನೆಗೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ನಮ್ಮ ಮನಸ್ಸನ್ನು ಬದಲಾಯಿಸುವ ಪುಸ್ತಕ. ಇದು ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟಿಸುತ್ತದೆ. ನಾನು ಯಾವ ತಂದೆಯ ಮಾರ್ಗವನ್ನು ಅನುಸರಿಸುತ್ತಿದ್ದೇನೆ? ಪುವರ್ ಡ್ಯಾಡ್ನ ಸುರಕ್ಷಿತ ಆದರೆ ಸೀಮಿತ ದಾರಿಯನ್ನ ಅಥವಾ ರಿಚ್ ಡ್ಯಾಡ್ನ ಅಪಾಯ ಇದ್ದರೂ ಸಾಧ್ಯತೆಗಳಿಂದ ತುಂಬಿದ ದಾರಿಯನ್ನ? ಈ ಪ್ರಶ್ನೆಗೆ ಉತ್ತರವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ಆಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಹೊಸ ಪುಸ್ತಕದೊಂದಿಗೆ. ನಮಸ್ಕಾರ.